ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಬೆಳ್ಳುಳ್ಳಿ, ಗಾರ್ಲಿಕ್, ಬೆಳ್ಳುಳ್ಳಿ ಆಯಾ ಪ್ರಾಂತ್ಯಗಳಲ್ಲಿ ಅನೇಕ ಹೆಸರುಗಳಿಂದ ಕರೆಯುವಂಥ ಈ ಬೆಳ್ಳುಳ್ಳಿಯನ್ನು ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಬೆಳ್ಳುಳ್ಳಿ. ಇದನ್ನು ಎಷ್ಟೋ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ. ಇದೆ ಕಿವಿ ನೋವಿಗೆ ಮತ್ತು ಮೈಕಾಲು ನೋವಿಗೆ ಪೇನ್ ಕಿಲ್ಲರ್, ಮಾಂಸಖಂಡಗಳ ನೋವಿಗೆ, ಕಿವಿ ನೋವಿಗೆ, ಬಿ ಪಿಗೆ, ಶುಗರ್ಗೆ, ಹೃದಯಕ್ಕೆ, ಲಿವರ್ಗೆ, ಕರಳಿಗೆ. ಸ್ನೇಹಿತರೆ, ಲೆಕ್ಕ ಮಾಡಬೇಕಂದ್ರೆ ಎಷ್ಟೋ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ. ಇಂತಹ ದಿವ್ಯ ಔಷಧನ ನಾವು ಸೇವನೆ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಪ್ರತಿಯೊಬ್ಬರಿಗೂ ಇದು ಬೇಕೇ ಬೇಕು. ಕೆಲವರು ನಾವು ಸೇವನೆ ಮಾಡಲ್ಲ ಅಂತಾರೆ, ಬಲವಂತ ಮಾಡಿ ಇದು ಮಾಡೋಕ್ಕಾಗಲ್ಲ. ಆದರೆ ಇದು ಪ್ರಕೃತಿಯಲ್ಲಿ ಬರುವಂಥದ್ದು, ಇದು ಆರ್ಟಿಫಿಷಿಯಲ್ ಅಲ್ಲ. ಆದರೆ ಇದು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇದರಿಂದ ನಾನಾ ರೀತಿಯ ಲಾಭಗಳು ಬೇರೆ ನಮಗಿದೆ. ಈ ಲಾಭಗಳಿಂದ ನಮಗೆ ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಗ್ತದೆ. ಈ ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು, ಆ ಇಂಜೆಕ್ಷನ್ಸು, ಆ ಒಂದು ಟಾನಿಕ್ಕು ಇವೆಲ್ಲ ಸೇವನೆ ಮಾಡಿ ಇರುವ ರೋಗ ನಿರೋಧಕತೆಯನ್ನು ಕಳ್ಕೊತೀವಿ. ಆದರೆ ಈ ಒಂದು ದಿವ್ಯ ಔಷಧಿಯನ್ನು ನಾವು ಆಗಾಗ ಸೇವನೆ ಮಾಡ್ಕೊತ ಬಂದರೆ ನಮಗೆ ಯಾವ ಕಾಯಿಲೆ ಕಸಾರಿನೂ ಬರಲ್ಲ. ಇದು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ಸ್ನೇಹಿತರೆ ನೋಡಿ, ಬೆಳ್ಳುಳ್ಳಿಯನ್ನು ಬಿಡಿಸಿ ಒಂದು 1/4 kg ಅಷ್ಟು ಬೆಳ್ಳುಳ್ಳಿ ಬಿಡಿಸಿ ಅದೇ ಒಂದು 1/4 kg ಅಥವಾ ಸ್ವಲ್ಪ ಜಾಸ್ತಿ 300 ಗ್ರಾಮಷ್ಟು ಜೇನುತುಪ್ಪದಲ್ಲಿ ಹಾಕಿ ಒಂದು ವಾರ ಅಥವಾ 15 ದಿವಸ ಬಿಟ್ಟು ಪ್ರತಿನಿತ್ಯ ಆ ಸ್ಪೂನಲ್ಲಿ, ಒಂದು ಸ್ಪೂನಲ್ಲಿ ಬೆಳ್ಳುಳ್ಳಿ ಅಲಾಂಗ್ ವಿತ್ ಜೇನುತುಪ್ಪವನ್ನು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ, ಅದು ಎಂಥ ಕಾಯಿಲೆಗಳಿಗೂ, ಅಂದರೆ ಇಷ್ಟೊತ್ತು ಲೀಸ್ಟ್ ಕೊಟ್ಟವಲ್ಲ, ಆ ಲೀಸ್ಟ್ ಕಾಯಿಲೆಗಳೆಲ್ಲ ಹೋಗುತ್ತೆ. ಇಂತಹ ದಿವ್ಯ ಔಷಧಿಯನ್ನು ನಾವು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಿ, ಎಲ್ಲರೂ ನೋಡಲಿ. ಪ್ರತಿಯೊಬ್ಬರ ಮನೆಗೆ ಅವರೇ ವೈದ್ಯರು. ನಮಸ್ಕಾರ ಸ್ನೇಹಿತರೆ.